ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ರೋಟರಿ ಸಂಸ್ಥೆ ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಸಾಗರದ ಹೆಸರಾಂತ ಸಂಸ್ಥೆಯಾದ ಹೆಗ್ಗೋಡು ವಿದ್ಯಾಭಿವೃದ್ಧಿ ಸಂಘದ ಪ್ರೌಢಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಸುಮಾರು 37 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಸೌಲಭ್ಯಗಳನ್ನು ಕೊಡುಗೆಯಾಗಿ ನೀಡಲು ರೋಟರಿ ಸಂಸ್ಥೆ ಸಜ್ಜಾಗಿದೆ. ಸಾಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಗೌತಮ್ ಕೆಎಸ್ ಅವರು ಈ ಮಹತ್ವದ ವಿಷಯವನ್ನ ಹಂಚಿಕೊಂಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಹಲವು ಮೂಲಭೂತ ಸೌಲಭ್ಯಗಳ ಮೂಲಕ ಸಮಾಜಮುಖಿ ಕೆಲಸ ಮಾಡುತ್ತಿರುವ ರೋಟರಿ ಸಂಸ್ಥೆ ಈ ಬಾರಿ ಗ್ಲೋಬಲ್ ಗ್ರಾಂಟ್ ಯೋಜನೆಯಡಿ ಹೆಗ್ಗೋಡು ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದೆ. ವಿಶೇಷವೆಂದರೆ ಈ ಯೋಜನೆಗೆ ಅಮೆರಿಕದ ಸವರ್ಲೈನ್ ಕ್ಲಬ್ ಹಾಗೂ ಜಿಲ್ಲಾ ರೋಟರಿ ಕ್ಲಬ್ ಕೈ ಜೋಡಿಸಿವೆ. ಕನ್ನಡ ಮಾಧ್ಯಮದ ಗ್ರಾಮೀಣ ಮಕ್ಕಳು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎದೆಯುಬ್ಬಿಸಿ ನಿಲ್ಲುವಂತಾಗಬೇಕು ಎನ್ನುವುದೇ ಈ ಯೋಜನೆಯ ಆಶಯ ಎಂದು ಗೌತಮ್ ಕೆಎಸ್ ತಿಳಿಸಿದ್ದಾರೆ. ಹಸ್ತಾಂತರ ಕಾರ್ಯಕ್ರಮ ರೋಟರಿ ಕ್ಲಬ್ ಸಾಗರದ ವತಿಯಿಂದ ಹೆಗ್ಗೋಡಿನ ವಿದ್ಯಾಭಿವೃದ್ಧಿ ಸಂಘ ಪ್ರೌಢಶಾಲೆಗೆ ಸುಮಾರು 37 ಲಕ್ಷ ರೂಪಾಯಿಗಳ ಪೀಠೋಪಕರಣಗಳು ಶೈಕ್ಷಣಿಕ ಸೌಲಭ್ಯಗಳಿಗೆ ಏನು ಬೇಕೋ ಅದನ್ನು ಒದಗಿಸಿದ್ದೀವಿ. ಆ ಕೆಲಸಗಳನ್ನ ಪೂರ್ಣಗೊಳಿಸಿದ್ದೀವಿ. ನಾಡ್ದು ಸೋಮವಾರ 16ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಾವು ಆ ಶಾಲೆಗೆ ಸಮರ್ಪಣೆ ಮಾಡೋರಿದ್ದೇವೆ, ಹಸ್ತಾಂತರ ಮಾಡೋರಿದ್ದೇವೆ. ಆ ಕಾರ್ಯಕ್ರಮದ ಬಗ್ಗೆ ಹೇಳೋಣ ಅಂತ ನಾವಿಲ್ಲಿ ಬಂದಿದ್ದೇವೆ. ರೋಟರಿ ಸಂಸ್ಥೆ ಹಲವಾರು, ಈಗ ನಿಮ್ಗೆ ಗೊತ್ತಿದೆ, ಬ್ಲಡ್ ಬ್ಯಾಂಕ್ ನಡೆಸ್ತಾ ಇದ್ದೀವಿ, ಶಾಲೆ ನಡೆಸ್ತಾ ಇದ್ದೀವಿ. ಬೇರೆ ಬೇರೆ ಹಿಂದೆ ನಾವು ಬೇರೆ ಬೇರೆ ಶಾಲೆಗಳಿಗೆ ಪೀಠೋಪಕರಣಗಳು ಬೇರೆ ಬೇರೆ ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ. ಅದೇ ಅಡಿಯಲ್ಲಿ ನಾವು ಈ ಸತಿ ಗ್ಲೋಬಲ್ ಗ್ರಾಂಟ್ ಅಡಿಯಲ್ಲಿ ಹಳ್ಳಿಯ ಶಾಲೆಗಳು ಈಗ ಜನ ಹೋಗೋದು ಕಡಿಮೆ ಆಗಿದೆ, ಅಲ್ಲಿ ಸೌಲಭ್ಯಗಳು ಕಡಿಮೆ ಇದ್ರಿಂದ ನಾವೊಂದು ಗ್ಲೋಬಲ್ ಗ್ರಾಂಟ್ ಮುಖಾಂತರ ಹೆಗ್ಗೋಡು ಶಾಲೆಯನ್ನ ನಾವು ಆಯ್ಕೆ ಮಾಡಿದ್ವಿ, ವಿಸಂ ಪ್ರೌಢಶಾಲೆನ. ಅದಕ್ಕೆ ಸುಮಾರು 37 ಲಕ್ಷ ರೂಪಾಯಿಗಳಷ್ಟು ಗ್ಲೋಬಲ್ ಗ್ರಾಂಟ್ ಅಮೆರಿಕದ ಶವರ್ಲೈ ಕ್ಲಬ್ ಅವರು, ನಮ್ಮ ಶಿವಮೊಗ್ಗ ಜಿಲ್ಲೆಯ 3182 ಕ್ಲಬ್ಬಿನ ಎಲ್ಲರೂ ಸೇರಿ 37 ಲಕ್ಷ ರೂಪಾಯಿಗಳಷ್ಟು ಕೊಟ್ಟಿದ್ದೀವಿ. ಅದರೊಳಗೆ ನಾವು ಕಂಪ್ಯೂಟರ್ಗಳನ್ನ ಕೊಟ್ಟಿದ್ದೀವಿ, ಡಿಜಿಟಲ್ ಬೋರ್ಡ್ಗಳನ್ನ ಕೊಟ್ಟಿದ್ದೀವಿ, CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ, ಕಂಪ್ಯೂಟರ್ ಲ್ಯಾಬ್ ಇದೆ. ಆಮೇಲೆ ಮಹಿಳೆಯರಿಗಾಗಿ ಶೌಚಾಲಯ, ವಿದ್ಯಾರ್ಥಿನಿಯರಿಗೆ ಶೌಚಾಲಯವನ್ನು ನಿರ್ಮಿಸಿ ಕೊಟ್ಟಿದ್ದೀವಿ. ಅದೆಲ್ಲ 5-6 ತಿಂಗಳಿಂದ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಮುಗಿಸಿದ್ದೀವಿ. ಅದನ್ನು ಹಸ್ತಾಂತರ ಕಾರ್ಯಕ್ರಮವನ್ನು ನಾಳೆ ಸೋಮವಾರ ಇದೆ. ಇದು ಒಂದೇ ವರ್ಷದಲ್ಲೇ ಆಗಿರ್ತಕ್ಕಂಥದ್ದಲ್ಲ. ನಮ್ಮ ಈ ಹಿಂದಿನ ಅಧ್ಯಕ್ಷರು ನಿರಂಜನ್ ಅವರು ಹಿಂದಿನ ಅಧ್ಯಕ್ಷ ಕಾಲದಿಂದನೂ ಪೇಪರ್ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿ ನಮ್ಮ ಏನು ಬೇಕು ಅವರು ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಅನುಕೂಲ ಇದೆ ಅಂತ ನೋಡಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ರೋಟರಿ ಜಿಲ್ಲಾ ಅಧ್ಯಕ್ಷರಾಗಿ ಪಾಲಾಕ್ಷ ಅಂತ ಇದ್ದಾರೆ, ಹಾಸನದವರು, ಅವರು ಬರ್ತಾ ಇದ್ದಾರೆ. ಈ ಹಿಂದಿನ ಜಿಲ್ಲಾ ಅಧ್ಯಕ್ಷರಾದ ದೇವಾನಂದ್ ಅವರು ಇದ್ದಾರೆ, ಉಡುಪಿಯವರು, ಅವರು ಬರ್ತಾ ಇದ್ದಾರೆ. ಮತ್ತೆ ಈಗಿನ ನಮ್ಮ 3 ತಾಲೂಕುಗಳನ್ನ ನೋಡ್ಕೊಳ್ಳೋ ಅಂತ ಅಸಿಸ್ಟೆಂಟ್ ಗವರ್ನರ್ ಅಂತ ಇದ್ದಾರೆ, ಲಕ್ಷ್ಮಣ್ ಗೌಡ್ರು, ರಿಪ್ಪನ್ಪೇಟೆಯವರು, ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೂ ನಮ್ಮ ಹಿಂದಿನ ಅಧ್ಯಕ್ಷರು ನಿರಂಜನ್ ಅವರು ಇರ್ತಾರೆ, ರಾಜನಂದಿನಿ ಕಾಗೋಡ್ ಅವರು ಇರ್ತಾರೆ, ಕೇಶವ ಸಂಪೈಕೆಯರು ಕೇಳೇಸರ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಅವರು ಈ ಸಭೆಯಲ್ಲಿ ಇರ್ತಾರೆ. ಹಾಗೂ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ನಮ್ಮ ಕ್ಲಬ್ಬಿಂದ ವೆಂಕಟರಾವ್ ಮತ್ತೆ ಅಶ್ವಥ್ ನಾರಾಯಣ್, ನಿರಂಜನ್ ಅವರು 5 ಜನ ಒಂದು ತಂಡ ಇತ್ತು. ಗುರುಪ್ರಸಾದ್ ಅವರು ಕಾರ್ಯಕ್ರಮ ನಾವು ಕೊಟ್ಟಿರ್ತಕ್ಕಂಥ ವಸ್ತುಗಳು ಆಯ್ತಾ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಯ್ತಾ, ಅದನ್ನ ನೋಡ್ಯಾರೆ. ಅವರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಳ್ಳಿಯ ವಿದ್ಯಾರ್ಥಿಗಳು ಈ ಪೇಟೆಯಲ್ಲಿರೋ ಅಂತ ಎಲ್ಲ ಆಧುನಿಕ ಸೌಲಭ್ಯಗಳನ್ನ ನಾವು ನಮ್ಮ ಸಹಾಯದಿಂದ ಆ ಶಾಲೆಗೆ ಕೊಡ್ತಾ ಇದ್ದೇವೆ. ಈ ಎಲ್ಲ ಸೌಲಭ್ಯಗಳ ಹಸ್ತಾಂತರ ಕಾರ್ಯಕ್ರಮವು ಮಾರ್ಚ್ 16ರಂದು ನಡೆಯಲಿದೆ. ರೋಟರಿ ಜಿಲ್ಲಾಧ್ಯಕ್ಷ ಪಾಲಾಕ್ಷ ಹಾಸನ, ದೇವಾನಂದ್, ಡಾಪಿ ನಾರಾಯಣ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಸಂಸ್ಥೆಯ ಪ್ರಮುಖರಾದ ವೆಂಕಟರಾವ್, ಅಶ್ವತ್ಥ ನಾರಾಯಣ ಹಾಗೂ ಗುರುಪ್ರಸಾದ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ತಂತ್ರಜ್ಞಾನದೊಂದಿಗೆ ಡಿಜಿಟಲ್ ಮೀಡಿಯಾದಲ್ಲಿ ಮುಂದೆ ಸಾಗ್ತಿರುವ ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪ್ರತಿನಿತ್ಯದ ಸುದ್ದಿಗಳು ನೋಡಿ. ಮತ್ತೊಂದು ಸುದ್ದಿಗಳೊಂದಿಗೆ ಮತ್ತೆ ಆಗಮಿಸುತ್ತೇವೆ. ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.